ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ನಾನಿವತ್ತು ನಿಮಗೆ ಆರ್ಯನ್ ನೀಡಲ್ಸ್ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಎಷ್ಟು ಬ್ರ್ಯಾಂಡ್ಗಳಿದೆ, ಹಾಗೆ ಯಾವ ನೀಡಲ್ಸು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದರಲ್ಲಿ 3 ಥರ ನೀಡಲ್ಸ್ ಇದೆ. ಒಂದು ತುಲಿಪ್ ಜಪಾನ್ ಬ್ರ್ಯಾಂಡ್ದು ಮತ್ತು ಲೋಕಲ್ ಐರನ್ ನೀಡಲ್ಸು. ಅದರಲ್ಲಿ ಥ್ರೆಡ್ ವರ್ಕಿದೊಂದು ಮತ್ತು ಬೀಡ್ಸ್ ವರ್ಕಿದ್ದು ಬೇರೆ ಬೇರೆ ಇರುತ್ತೆ ಐರನ್ ನೀಡಲ್ಸಲ್ಲಿ. ಮತ್ತು ತುಲಿಪ್ ಜಪಾನಲ್ಲಿ ಕೂಡ 2 ಥರ ನೀಡಲ್ಸ್ ಇರುತ್ತೆ. ಒಂದು ಬೀಡ್ಸ್ ವರ್ಕಿಗೆ, ಇನ್ನೊಂದು ಥ್ರೆಡ್ ವರ್ಕಿಗೆ. ಇದು ನೋಡಿ 14 ನಂಬರ್ ನೀಡಲ್, ಇದು ಥ್ರೆಡ್ ವರ್ಕಿನ ನೀಡಲ್ಲು. 14 ಮತ್ತು 13 ನಂಬರ್ 2 ನೀಡಲ್ ಬರುತ್ತೆ. ಅದು ಥ್ರೆಡ್ ವರ್ಕ್ ಜಾಸ್ತಿ ಯೂಸ್ ಮಾಡೋದು 14 ನಂಬರ್ ಮತ್ತು 13 ನಂಬರಲ್ಲಿ. ಇದು 2 ಕೂಡ ಥ್ರೆಡ್ ವರ್ಕಿಗೆ ಯೂಸ್ ಮಾಡ್ತೀವಿ. ಹಾಗೆ 23 ಮತ್ತು 24 2 ನೀಡಲ್ ಬರುತ್ತೆ. ಇದು ನೋಡಿ, ಇದು 24 ಮತ್ತು 23. ಈ ನೀಡಲ್ನ ನಾವು ಬೀಡ್ಸ್ ವರ್ಕಿಗೆ ಯೂಸ್ ಮಾಡ್ತೀವಿ. ಇದು ತುಲಿಪ್ ಜಪಾನು 24 ಮತ್ತು 23. ಇದು ನೋಡಿ ಐರನ್ ನೀಡಲ್ಲು. ಇದು ನಾರ್ತ್ ಇಂಡಿಯನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಬೋಟಿಕ್ಗಳಲ್ಲಿ ಐರನ್ ನೀಡಲ್ನ. ಐರನ್ ನೀಡ್ಲು ಬೋಟಿಕ್ಕಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ, ಸ್ವಲ್ಪ ಫಾಸ್ಟ್ ಆಗುತ್ತೆ ಅಂತ ಹೇಳಿ, ಟರ್ನಿಂಗ್ ಎಲ್ಲ ಈಸಿ ಅಂತ ಹೇಳಿ. ಇದು ನೋಡಿ ಬೀಡ್ಸ್ ವರ್ಕಿಗೆ ಯೂಸ್ ಮಾಡೋ ಅಂಥ ಐರನ್ ಬೀಡ್ಸನ್ನು ಫುಲ್ ಲೋಡ್ ಮಾಡಿಬಿಟ್ಟು ಯೂಸ್ ಮಾಡೋಂಥದ್ದು. ಇದು ಕೂಡ ಇದು ಫುಲ್ಲು ಜಾಸ್ತಿ ಬೀಡ್ಸ್ಗಳೆಲ್ಲ ಲೋಡ್ ಮಾಡಿಬಿಟ್ಟು ಬೀಡ್ಸ್ ವರ್ಕ್ ಮಾಡ್ತಾರಲ್ಲ ಅದಕ್ಕೆ. ಅದು ಜರ್ದೋಸಿ ನೀಡಲ್ ನೋಡಿ, ವುಡನ್ ನೀಡಲ್ ಇದೆಯಲ್ಲ ಅದು ಜರ್ದೋಸಿ ನೀಡಲ್ಲು. ಇದು ಮತ್ತು ಐರನ್ ನೀಡಲ್ಲು. ಅದು ವುಡನ್, ಇದು ಐರನ್ ಅಷ್ಟೇ ನೋಡಿ. ಇದು ಐರನ್ ಥ್ರೆಡ್ ವರ್ಕಿಗೆ ಯೂಸ್ ಮಾಡೋಂಥ ನೀಡಲ್ಲು. ಇದು ಕೂಡ ತುಲಿಪ್ ಜಪಾನಲ್ಲಿ ಬೀಡ್ಸ್ ವರ್ಕಿಗೆ ಯೂಸ್ ಮಾಡೋಂಥ ನೀಡಲ್ಲು 23, 24. ಮತ್ತು 14, 13 ಇದೆಯಲ್ಲ ಅದು ಥ್ರೆಡ್ ವರ್ಕಿಗೆ ಯೂಸ್ ಮಾಡೋಂಥ. ನೋಡಿ ನೆನ್ಪಿಟ್ಕೊಳ್ಳಿ, ಬೇರೆ ಬೇರೆ ನಂಬರ್ಸ್ ನೀಡಲ್ಗಳು ಬರುತ್ತೆ, ಆದರೆ ಅವೆಲ್ಲ ಆರಿ ವರ್ಕಿಗೆ ಜಾಸ್ತಿ ಯೂಸ್ ಮಾಡಲ್ಲ. ಬೇರೆ ಬೇರೆ ವರ್ಕ್ಗಳಿಗೆ ಯೂಸ್ ಮಾಡ್ತಾರೆ, ಕ್ರೋಶಗಳಿಗೆಲ್ಲ ಯೂಸ್ ಮಾಡ್ತಾರೆ. ಇದು ಆರಿ ವರ್ಕಿಗೆ ಬೇಕಾಗಿರೋದು ಇಷ್ಟೇ ನೀಡಲ್ಸು ನೋಡಿ. ಇದು 14 ನಂಬರ್ ನೀಡಲ್. ಹೇಗೆ ನಿಮಗೆ ಹೋಲ್ಡ್ ಮಾಡೋದು, ಹೇಗೆ ಟರ್ನ್ ಮಾಡಬೇಕು ನೀಡಲ್ನ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕೈನ ಇದೆಯಲ್ಲ ಫ್ರೇಮ್ ಮೇಲೆ ಪ್ರೆಸ್ ಹಾಕಿ ಇಟ್ಕೋಬಾರ್ದು. ಫ್ರೇಮ್ ಮೇಲೆ ಯಾವಾಗಲೂ ಕೈ ಇಟ್ಕೋಬಾರ್ದು, ಫ್ರೇಮ್ಗಿಂತ ಕೈ ಮೇಲೆ ಇರಬೇಕು ನೋಡಿ. ನೀಡಲ್ನ ಹೇಗೆ ಹೋಲ್ಡ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಫ್ರಂಟಲ್ಲಿ 3 ಬೆರಳು ಮತ್ತು ಹೆಬ್ಬೆರಳು, ಈ 4 ಬೆರಳಲ್ಲೇ ಯೂಸ್ ಮಾಡಬೇಕು, ಕಿರು ಬೆರಳು ಯೂಸ್ ಮಾಡಬಾರ್ದು ನೋಡಿ. ಹೇಗೆ ನೀಡಲ್ನ ಹಿಡ್ಕೊಳ್ತೀನಿ ಅಂತ ತುಲಿಪ್ ಜಪಾನ್ ಅಂತ ಬರೆದಿದೆ ನೋಡಿ ಅಲ್ಲಿ. ಅದು ನಿಮ್ಮ ಕಡೆ ಫೇಸ್ ಮಾಡಿರಬೇಕು. ಮತ್ತು ಡಿಸೈನ್ ಮಾಡುವಾಗ ಆ ಕಡೆ ಈ ಕಡೆ ಟರ್ನ್ ಆಗುತ್ತೆ, ಆದರೆ ನಿಮಗೆ ಗೊತ್ತಾಗಬೇಕಲ್ಲ ಫಸ್ಟು ದಾರನ ಹೇಗೆ ತೆಗಿಬೇಕು ಅಂತ ಹೇಳಿ, ಯಾವ ಕಡೆಯಿಂದ ಪಿಂಚ್ ಮಾಡಿ ದಾರನ ಪಿಕ್ ಮಾಡಬೇಕು ಅಂತ ಹೇಳಿ. ಆ ಥರ ನೋಡಿ. ನೀಡಲ್ನ ಯಾವಾಗಲೂ 90 ಡಿಗ್ರಿಯಲ್ಲಿ ಹಿಡ್ಕೋಬೇಕು, ಅಂದರೆ ಸ್ಟ್ರೈಟಾಗಿ ಹಿಡ್ಕೊಳ್ಬೇಕು. ಬೆಂಡ್ ಮಾಡಲಿಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಲೆಫ್ಟ್ ಟರ್ನೆಲ್ಲ ಬೆಂಡ್ ಮಾಡಲಿಕ್ಕೆ ಹೋಗಬೇಡಿ. 90 ಡಿಗ್ರಿಯಲ್ಲಿ ನೀಡಲ್ ಹಿಡ್ಕೊಂಡು ಸ್ಟ್ರೈಟಾಗಿ ಪಿಂಚ್ ಮಾಡಬೇಕು. ಸ್ಟ್ರೈಟಾಗಿ ಪಿಂಚ್ ಮಾಡುವಾಗ ಸ್ಟ್ರೈಟಾಗಿ ಮಾಡಿ ಮೇಲೆ ವಾಪಸ್ ತೆಗೆಯುವಾಗ ಲೆಫ್ಟ್ ಟರ್ನ್ ಮಾಡಿ ರೈಟ್ ತಗೊಳ್ಳಿ. ಓಕೆ ನೋಡಿ, ನಾನು ಮಾಡಿ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಲೆಫ್ಟ್ ಟರ್ನ್ ಮಾಡಿ ರೈಟಿಗೆ, ಹೀಗೆ ಲೆಫ್ಟ್ ಟರ್ನ್ ಮಾಡಿ ರೈಟಿಗೆ ಸ್ಟ್ರೈಟ್ ಪಿಂಚ್ ಮಾಡಿ, ಮತ್ತು ತೆಗಿತಾ ಇರುವಾಗ ಲೆಫ್ಟ್ ಟರ್ನ್ ಮಾಡ್ಕೊಂಡು ರೈಟ್ ಟರ್ನ್ ಮಾಡಬೇಕು. ಅಂದರೆ ನಿಮಗೆ ಅಲ್ಲಿ ದಾರ, ನೀವು ಚೈನ್ ಸ್ಟಿಚ್ ಹಾಕ್ತಿರಲ್ವ, ಚೈನ್ ಒಳಗಿಂದ ದಾರನ ತೆಗಿಬೇಕಲ್ವ ನೀವು ಲಾಕ್ ಮಾಡಿ, ಅದಕ್ಕೆ ಲೆಫ್ಟ್ ಟರ್ನ್ ಮಾಡಿಬಿಟ್ಟು ಮತ್ತು ರೈಟ್ ಟರ್ನ್ ಮಾಡಬೇಕು. ಓಕೆ, ಆ ಥರ ಸ್ಟ್ರೈಟಾಗಿ ಹಿಡ್ಕೊಳ್ಳಿ. ಸ್ಟ್ರೈಟಾಗಿ ಹಿಡ್ಕೊಂಡು ಮೇಲೆ ವಾಪಸ್ ತೆಗೆಯುವಾಗ ಲೆಫ್ಟ್ ಮತ್ತು ರೈಟ್ ಆ ಥರ ನೀವು ಮಾಡಬೇಕು. ಓಕೆ, ನೀವು ಒಂದು 2 ಅವರ್ ಆದರೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್. ಒಂದು 2 ಅವರ್ ಪ್ರಾಕ್ಟೀಸ್ ಮಾಡಿದರೆ ಸಾಕಾಗುತ್ತೆ ನಿಮಗೆ. ಓಕೆ, ಡೈಲಿ ಪ್ರಾಕ್ಟೀಸ್ ಮಾಡಿ. ನೀವು ಸ್ಟಿಚಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀಡಲ್ ಪ್ರಾಕ್ಟೀಸ್ ಮಾಡಬೇಕು. ನೀಡಲನ್ನು ಹೇಗೆ
ಪಿಂಚ್ ಮಾಡಿ ತೆಗಿಬೇಕು, ದಾರ ಸಿಕ್ಕಾಕೊಳ್ಳದೆ ಇರೋ ಹಾಗೆ ಹೇಗೆ ಮಾಡಬೇಕು 90 ಡಿಗ್ರಿಯಲ್ಲೇ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ದಾರ ಸಿಕ್ಕಾಕೊಬಿತ್ತು ಅಂತ ಆಚೆ ಈಚೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಾನು 1 ಬೈ 1 ಕ್ಲಾಸ್ ಹಾಕ್ತಾ ಇರ್ತೀನಿ, ವಾಚ್ ಮಾಡ್ತಾಯಿರಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ 1 ಬೈ 1 ಕ್ಲಾಸ್ ಹಾಕ್ತಾ ಇರ್ತೀನಿ. ಸುಮಾರು ಎಲ್ಲ ಸ್ಟಿಚಸ್ಸು ಮತ್ತು ಬೀಡ್ಸ್ ವರ್ಕು, ಕಟ್ ವರ್ಕು ಎಲ್ಲ ಹೇಳ್ಕೊಡ್ತೀನಿ ನಾನು ನಿಮಗೆ. ನನ್ನ ಚಾನಲ್ನ ವಾಚ್ ಮಾಡ್ತಾಯಿರಿ. 1 ಬೈ 1 ವೀಡಿಯೋ ಹಾಕ್ತಾಯಿರ್ತೀನಿ. ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ, ನಿಮಗೆ ನಾನು ಹಾಕೋ ವೀಡಿಯೋಸ್ ನಿಮಗೆ ಬರೋದು ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನೋಡಿ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಮನೆಯಲ್ಲಿ. ಒಂದು ದಿನ ಆದರೂ ಫುಲ್ ಡೇ ಪ್ರಾಕ್ಟೀಸ್ ಮಾಡಿ. ಅಂದರೆ ಫುಲ್ ಡೇ ಅಂದರೆ ಒಂದು ದಿನದಲ್ಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಕ್ಲಾಸ್ ಕೊಡ್ತೀನಲ್ಲ ಸ್ಟಿಚಸ್ ಬಗ್ಗೆ, ಎಲ್ಲ ಕ್ಲಾಸ್ ಕೂಡ ಒಂದು 2 ಅವರ್ ಪ್ರಾಕ್ಟೀಸ್ ಆದರೂ ಮಾಡಿ. ನಿಮಗೆ ಫಸ್ಟಿಗೆ ಕಷ್ಟ ಅನಿಸುತ್ತೆ, ಥ್ರೆಡ್ ನೀಡಲಲ್ಲಿ ಹರಿದೋಗೋದು, ಎಳೆಯುವಾಗ ಕಷ್ಟ ಆಗೋದು ನೋಡಿ. ಓಕೆನಾ ಫ್ರೆಂಡ್ಸ್? ಬಾಯ್ ಬಾಯ್.